टोल हम क्या करेगा, टोल का हम क्यों देगा, ನಾನು ಪೇ ಮಾಡಲ್ಲ. ಈಗ ಪ್ರಿಪೇರ್ ಆಗ್ತಿದ್ದೀನಿ ಜಗಳ ಮಾಡೋದಕ್ಕೆ. ಹಿಂದಿ ಬೋಲೋ ಹಿಂದಿ. ಟೈಮ್ ಎಷ್ಟು ಅಂತಂದರೆ 8:15 ಆಗ್ತೈತೆ. ಸೊ ಫಸ್ಟ್ ಆರ್ಡ್ರ್ ನಮ್ಮದು ಆ್ಯಸೆಪ್ಟ್ ಮಾಡಿದ್ದೀವಿ. ವೆಲ್ಕಮ್ ಟು ಡೇ 8 ರೈಡಿಂಗ್ ರೈನರ್. ಸೊ ನಾನು ಫುಲ್ ಡೀಟೇಲ್ಸ್ ಎಲ್ಲ ಹೇಳಬೇಕು ಅಂದರೆ ಅದೆಲ್ಲ ಲೇಟಾಗಿ ಹೇಳ್ತೀನಿ. ಸೊ ಇವತ್ತು 50,000 ಚಾಲೆಂಜಲ್ಲಿ ನಾವು 8ನೇ ದಿನದಲ್ಲಿ ಇದ್ದೀವಿ. ಅದು 30 ದಿನದಲ್ಲಿ ಅಂತ ನನ್ನ ಪ್ರಕಾರ 30 ದಿನದಲ್ಲಿ ಆಗೋಲ್ಲ, ಒಂದು 33, 35 ಆ ಥರ ಆಗ್ಬೋದು. ಬಟ್ ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ ಎಷ್ಟು ದಿನದಲ್ಲಿ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಸೊ ಇವಾಗ ನಮ್ಮ ಡ್ರಾಪ್ ಲೊಕೇಶನ್ ಬಂದು ಇಗ್ಲೂರು ಹತ್ರ ಇದೆ. ಇಗ್ಲೂರು 6 ಗಂಟೆಗೆ ಇದ್ದೆ, ಬಟ್ ಸ್ನಾನ ಮಾಡಿ ಬರೋ ಅಷ್ಟಕ್ಕೆ ಲೇಟ್ ಆಗಿಬಿಡ್ತು. ಸರಿ ಆಯ್ತು ಬಿಡಿ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಪೋರ್ಟ್ರ್ ಮಾಡೋದ, ಸ್ವಿಗ್ಗಿ ಮಾಡೋದ, ರ್ಯಾಪಿಡೋ ಮಾಡೋದ ಅನ್ನೋ ಕನ್ಫ್ಯೂಷನ್ನಲ್ಲೇ ಟೈಮ್ ಕಳೀತಾ ಇರಬೇಕಾದ್ರೆ ಸುಮ್ಮನೆ ಹಂಗೆ ಪೋರ್ಟ್ರ್ ಆನ್ ಮಾಡಿದ್ದೆ. ಆನ್ ಮಾಡಿದ ತಕ್ಷಣ ಒಂದು ಆರ್ಡ್ರ್ ಬಿತ್ತು ನೋಡಿ. ಆ ಒಂದು 6 ಕಿಲೋಮೀಟ್ರದ್ದು ಒಂದು ಪಿಕಪ್ ಬಿತ್ತು, ಅದು ತೊಗೊಂಡಿಲ್ಲ. ಆ್ಯಂಡ್ ಇದು ಸೆಕೆಂಡ್ ಆರ್ಡ್ರ್ ಬಿತ್ತು ಇಗ್ಲೂರು ಹತ್ರ. ಇಲ್ಲಿಂದ 22 ಕಿಲೋಮೀಟ್ರ್ ದೂರ ಆ್ಯಂಡ್ ಅಲ್ಲಿಗೆ ಹೋಗಬೇಕು. ಇದಕ್ಕೆ ಅಮೌಂಟ್ ಎಷ್ಟು ಕೊಡ್ತಿದ್ದಾನೆ ಅಂತಂದರೆ 22 ಕಿಲೋಮೀಟ್ರ್ 220 ರೂಪಾಯಿ ಲೆಕ್ಕ. ಬಟ್ ನಮಗೆ ಕೊಡ್ತಿರೋದು 240 ರೂಪಾಯಿ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಕಮಿಷನ್ ಚಾರ್ಜ್ ಒಂದು 30 ರೂಪಾಯಿ ಹೋದ್ರು ನಮಗೆ 210 ರೂಪಾಯಿನ ಕೈಗೆ ಬರಬೇಕು. ನೋಡೋಣ ಕಮಿಷನ್ ಎಷ್ಟು ಕಿತ್ಕೊಂತಾನೋ ಅದ್ರ ಮೇಲೆ ಡಿಪೆಂಡು. ರೈಡಿಂಗ್ ರೈನರ್ ಅಂತ ಹಾಕಿ ಇದೆ ಅಣ್ಣ. ಓಕೆನಾ, ಥ್ಯಾಂಕ್ ಯು, ಬರ್ತೀನಿ. ಸೊ ಈ ಥರ ಕೇಳಬೇಕಾದ್ರೆ ನಮ್ಮನ್ನ ಕಮ್ಮಿ ಫಾಲೋವರ್ಸ್ ಇದ್ದರೆ ಅದು ಮಾತಾಡುವ ವಿಧಾನ ಚೇಂಜ್ ಆಗಿಬಿಡುತ್ತೆ. ಸೊ ಅದೊಂಥರ ಫೀಲ್ ಚೆನ್ನಾಗೈತೆ. ಯಾಕಂತಂದರೆ ಇವಾಗ ನಮಗೆ ಕಮ್ಮಿ ಫಾಲೋವರ್ಸ್ ಇರ್ಬೋದು, ಒಂದಲ್ಲ ಒಂದಿನ ನನ್ನದಾದ ದಿನ ಬರುತ್ತೆ, ಖಂಡಿತ ಬರುತ್ತೆ. ಆಗಿರೋ ಉಮೇಶಂಗೆ ಅವಾಗಿರೋ ಉಮೇಶಂಗೆ ಒಂದು ವೀಡಿಯೋ ಮಾಡಿಬಿಡ್ತೀನಿ ನೋಡಿ. ಇವಾಗಲ್ಲ, ನಾನು ಸಕ್ಸಸ್ ಆದಮೇಲೆ ಬಿಡ್ತೀನಿ. ಸೊ ನಮ್ಮ ಪಿಕಪ್ ಬಂದು ಇಲ್ಲೇ ವೈಭವಲ್ಲಿ ಇತ್ತು, ಪಿಕಪ್ ಮಾಡಾಯಿತು. ಇವಾಗ ನಾವು ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಆ್ಯಕ್ಚುಲಿ ಈ ಥರ ವೀಡಿಯೋ ಮಾಡ್ತಿರ್ತೀನಿ ಅಂದ್ಕೊಳ್ಳಿ. ಈ ಫೀಲ್ ಒಂದು ಚೆನ್ನಾಗೈತಾ ಹೇಳಿದ್ನಲ್ಲ. ಸೊ ಇದೇ ಥರನೇ ಇನ್ನೊಂದು ಥರ ಮಾಡಬೇಕು ನಾವು. ಯಾವ ಥರ ಅಂತಂತಂದರೆ ಒಂದೇ ಸೆಕೆಂಡರಿ ಹೇಳ್ತೀನಿ. ನಾನು ಯಾರ್ಯಾರು ಫಾಲೋ ಮಾಡ್ತಿದ್ದೀರೋ ಎಲ್ಲರಿಗೂ ಒಂದು ವಿಷಯ ಹೇಳ್ತೀನಿ ಕೇಳಿ. ಇವಾಗ ಒಂದು ಚಾಲೆಂಜ್ ನಡೀತಿರೋ ಕಾರಣದಿಂದಾಗಿ ಕರೆಕ್ಟಾಗಿ ವೀಡಿಯೋ ಅದಕ್ಕಾಗ್ತಾಯಿಲ್ಲ. ಯಾಕೆ ಅಂತಂದರೆ ಕರೆಕ್ಟಾಗಿ ಅನ್ನೋಕ್ಕಿಂತ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕಾಗ್ತಾಯಿಲ್ಲ. ಈ ಚಾಲೆಂಜ್ ಮಾತ್ರ ಮುಗಿದು ಬಿಡಲಿ ಆಮೇಲೆ ನೋಡಿ. ಸೊ ನನಗೆ ಅದು ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇರೋದ್ರಿಂದನೇ ನಾನು ಈ ಥರ ಚಾಲೆಂಜ್ ತೊಗೊಂಡು ಅದನ್ನೇ ಕಂಟೆಂಟಾಗಿ ಮಾಡಿಬಿಡ್ತಾಯಿದ್ದೀನಿ ಹೊರತು ಇದರಿಂದ ದುಡ್ಡುಬಿಟ್ಟು ಏನೋ ಮಾಡೋ ಥರ ಅಲ್ಲ. ನನಗೆ ಮುಖ್ಯವಾಗಿ ಟ್ರಾವೆಲ್ ಮಾಡೋದ್ರಲ್ಲಿ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಸ್ ಆಗುತ್ತೆ, ಅದಿರೋ ಎಲ್ಲರಿಗೂ ಗೊತ್ತು. ಸೊ ಅದರಿಂದ ಅದಕ್ಕೆ ನಮಗೆ ಬೇಸಿಕ್ ಇನ್ಕಮ್ ಕೂಡ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ನಾನು ಸೇವಿಂಗ್ಸ್ ಮಾಡ್ತಾ ಬೆಳೀತಾ ಇದ್ದೀನಿ. ಸೊ ಒಂದು ಇನ್ಕಮ್ ಮಾಡಿದ್ದೆ, ಆ ಇನ್ಕಮ್ ಇವಾಗ ಇದು ಕೇಸ್ ಕಟ್ಟೋದಕ್ಕೆ ಹೋಗ್ಬಿಡುತ್ತೆ. ನೆಕ್ಸ್ಟು ಇನ್ನೊಂದು 5,000 ಮಾಡಬೇಕು. 5,000 ಈ ಗಾಡಿ ಸರ್ವಿಸ್ ಮಾಡಿಸ್ಬಿಟ್ರೆ ಆಗೋಗ್ಬಿಡುತ್ತೆ. ಸೊ ಈ ಥರ ಸ್ಟಾರ್ಟಿಂಗಲ್ಲೇ ನಮಗೆ ಸ್ವಲ್ಪ ಕಷ್ಟಗಳೈತೆ. ಈ ಕಷ್ಟಗಳನ್ನ ತೀರಿಸ್ಬಿಟ್ರೆ ಆಮೇಲೆ ನೋಡಿ, ಆಮೇಲೆ ನಾವು ಪಕ್ಕ ರೈಡ್ಗೆ ಇಟ್ಬಿಟ್ರೆ ಬ್ಯಾಕ್ ಟು ಬ್ಯಾಕ್ ರೈಡಿಂಗ್ ಗೇರ್ಸ್ ಎಲ್ಲ ತೊಗೋಬೇಕು ಅಂದ್ಕೊತಿದ್ದೆ. ಸೊ ಈ ಥರ ಎಕ್ಸ್ಪೆನ್ಸಸ್ ಇರ್ಬೇಕಾದ್ರೆ ಏನು ಮಾಡೋದಕ್ಕಾಗಲ್ಲ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗಾಡಿ ನಮಗೆ ಮುಖ್ಯ ಅಲ್ಲ. ಸೊ ಗಾಡಿ ಸರ್ವಿಸು ಮಾಡಿಸ್ಬೇಕು. ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳ್ತಿದ್ದ ಅವನು. ಸೊ ಅದರಿಂದನೇ ಇವಾಗ ನಾನೇನು ಅಂದ್ಕೊಂಡಿದ್ದೆ ಅವ್ರು ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಅವರು ನಮ್ಮ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ಸೊ ನಾವು ಫಾಲೋ ಬ್ಯಾಕ್ ಕೊಡ್ತೀವಿ. ಯಾಕಂದ್ರೆ ನಮ್ಮನ್ನು ರೆಸ್ಪೆಕ್ಟ್ ಮಾಡಿ ಯಾರೇ ಇರಲಿ, ನಾನು ರೆಸ್ಪೆಕ್ಟ್ ಮಾಡಿ ನನ್ನ ಮೀಟಾಗಿ ಫಾಲೋ ಕೊಡ್ತಿದ್ದಾರೆ ಅಂತಂದರೆ ನಾನು ಡೆಫಿನೆಟ್ಲಿ ಅವ್ರನ್ನ ಫಾಲೋ ಬ್ಯಾಕ್ ಕೊಟ್ಟೇ ಕೊಡ್ತೀನಿ. ಒಂಥರ ಆ್ಯಟಿಟ್ಯೂಡ್ ಎಲ್ಲ ಎಂಥ ಮಣ್ಣು ಇರೋದಿಲ್ಲ. ಕೆಲವರು ಫಾಲೋಯಿಂಗ್ ಇಲ್ಲ ಅಂತಂದ್ರೆ ಏನು ದೊಡ್ಡ ಆ್ಯಟಿಟ್ಯೂಡ್ ಥರ ತೋರಿಸ್ಕೊತಾರೆ. ಫಾಲೋ ಮಾಡಿಲ್ಲ ಅಂತಂದರೆ ಯಾಕೋ ಇಟ್ಟಿದ್ರೆ ಇನ್ಸ್ಟಾಗ್ರಾಮ್ ಅಕೌಂಟು. ಗೊತ್ತಿರೋನ ಫಾಲೋ ಮಾಡೋದ್ರಲ್ಲಿ ಏನೈತೆ, ಗೊತ್ತಿರೋರನ್ನ. ತುಂಬ ಜನ ಸೆಲೆಬ್ರಿಟೀಸು ಹಂಗೆ ಅಪ್ಪ ಅಮ್ಮನ ಕೂಡ ಫಾಲೋ ಮಾಡಲ್ಲ. ದೊಡ್ಡ ಸೆಲೆಬ್ರಿಟೀಸ್ ಇರ್ತಾಯಿದ್ದೀನಿ, ನೀವು ತಪ್ಪಾಗಿ ಅನ್ಕೋಬಿಡಿ. ಟೋಲ್ ಆಗ್ತದೆ ನನಗೂ. ನಮಗೆ 25 ರೂಪಾಯೋ 15 ರೂಪಾಯಿನ ಲಾಸು, ಬೇಡ ಅಂತೇಳ್ಬಿಟ್ಟು ನಾವು ಕೆರಡೆನೇ ಹೋಗೋಣ. ಅಲ್ಲೋದ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಕರೆಕ್ಟೇ. ಬಟ್ ಇವಾಗ ಮಾರ್ನಿಂಗ್ ಟೈಮಲ್ಲ, ಜಾಸ್ತಿ ಟ್ರಾಫಿಕ್ ಇರಲ್ಲ ಅನ್ನೋ ನಂಬಿಕೆಯಲ್ಲಿ ನಾವು ಸ್ವಲ್ಪ ಕೆರಡೆನೇ ಹೋಗೋಣ. ನಮ್ಮ ಡ್ರಾಪ್ ಲೊಕೇಶನ್ ಬಂದು ಇಲ್ಲಿಂದ 16 ಕಿಲೋಮೀಟ್ರ್ ಐತೆ. ಸೊ ಫ್ರಂಟ್ ಕ್ಯಾಮ್ರಾ ಆನ್ ನೋಡಿದ್ಯಾ? ಸೊ ಅದು ಬೇರೆ ಆಫ್ ಮಾಡಬೇಕು. ಬನ್ನಿ ಆಫ್ ಮಾಡೋಣ. ಬೆಳಗ್ಗೆ ವೆದರ್ ತುಂಬ ಚೆನ್ನಾಗೈತೆ. ಫೂಲಾಗಿ 16 ಕಿಲೋಮೀಟ್ರ್ ಐತೆ ನಮ್ಮ ಡ್ರಾಪ್ ಲೊಕೇಶನ್ಗೆ. ಆಲ್ಮೋಸ್ಟ್ ಖಾಲಿಯಾಗಿರುತ್ತೆ. ಬೇಗ ಆದಷ್ಟು ಬೇಗ ಅಂತ ಹೋಗಿ ಇವತ್ತಾದ್ರೆ ನಮ್ಮ ಟಾರ್ಗೆಟ್ ಮುಗಿಸ್ಬೇಕಪ್ಪ. ಡೈಲಿ ನಮ್ಮ ಟಾರ್ಗೆಟಲ್ಲಿ 60%, 70% ಮುಗಿಸ್ತಾ ಇದ್ದೀವಿ ಟಾರ್ಗೆಟ್ ಅನ್ನೋದನ್ನು. ನಾನು ಟ್ರೈ ಮಾಡ್ತಿದ್ದೀನಿ, ಆಗ್ತಾಯಿಲ್ಲ. ನೈಟ್ ಆಗ್ತಾ ಆರ್ಡರ್ಗಳು ಕಮ್ಮಿ ಆಗಿಬಿಡ್ತೈತೆ. ಏನು ಮಾಡೋದು? ಸರಿ ಆಯಿತು ಅಂತೇಳ್ಬಿಟ್ಟು ನಾವು ಆದಷ್ಟು ಎಷ್ಟು ಟ್ರೈ ಮಾಡೋಕ್ಕಷ್ಟು ಟ್ರೈ ಮಾಡಿದ್ದೀವಿ. ಸೊ ಇವತ್ತೇ ಫಸ್ಟ್ ಟೈಮ್ ಬೆಳಗ್ಗೆ ಇಷ್ಟು ದೊಡ್ಡ ಆರ್ಡ್ರ್ ತೊಗೊಂಡು ಬಂದಿರೋದು. ಇವತ್ತು ಮಧ್ಯಾಹ್ನದವರೆಗೂ ಎಲ್ಲೆಲ್ಲಿ ಆರ್ಡ್ರ್ ಬೀಳ್ತಾ ಇರುತ್ತೋ ಪೋರ್ಟ್ರಲ್ಲಿ ಬ್ಯಾಕ್ ಟು ಬ್ಯಾಕ್ ತೊಗೋಬೇಕು. ಮಧ್ಯಾಹ್ನದ ಮೇಲೆ ಚೇಂಜ್ ಮಾಡ್ಬೋದು, ನನಗೆ ಐಡಿಯಾ ಇಲ್ಲ. ಸೊ ಅದೇ ಮಾಡೋಣ. ಪೋರ್ಟ್ರ್ ಎಷ್ಟು ದೂರ ಆಗುತ್ತೋ ಅಷ್ಟು ಮಾಡಿಕೊಂಡು ಆರಾಮಾಗಿ ಮಾಡ್ಕೊಂಡು ಬರೋಣ ಇವತ್ತು. ಬೇಡ ರ್ಯಾಪಿಡೋನೇ ಬೇಕು. ರ್ಯಾಪಿಡ್ ಆಗಬೇಕು ಅಂತಂದರೆ
ನಮ್ಮ ಲೊಕೇಶನ್ಗೆ ಆರ್ಡ್ರೇ ಬಂದಿಲ್ಲ ಅಂತಂದರೆ ರ್ಯಾಪಿಡ್ ರಿಟರ್ನ್ ಕರ್ಕೊಂಬರೋದು ನಮ್ಮ ರ್ಯಾಪಿಡೋನೇ. ತುಂಬ ಹೆಲ್ಪ್ಫುಲ್ ಫಾರ್ ರ್ಯಾಪಿಡೋ ಬೈಕರ್ಸ್. ಇವತ್ತು ಒಂದು ಟಾರ್ಗೆಟ್ ಮುಗಿಯುತ್ತಾ ಅಂತ ಅನಿಸ್ತೈತೆ. ಯಾಕಂದರೆ ಸ್ಟಾರ್ಟಿಂಗ್ ಆರ್ಡ್ರ್ ಹಿಂಗೆ ಕೊಟ್ಟಿದ್ದಾನಲ್ಲ, ಸೊ ಮತ್ತೆ ಬ್ಯಾಕ್ ಟು ಅಲ್ಲಿಂದ ಈ ಕಡೆ ಎಲ್ಲಾದರೂ ಒಂದು 200 ರೂಪಾಯಿದು 300 ರೂಪಾಯಿದು ಆರ್ಡ್ರ್ ಕೊಟ್ಟು ಅನ್ಕೊಳ್ಳಿ, ಹಂಗೆಲ್ಲ ಹಂಗಾಗಿ ಹೋಗಿ ಹಂಗೆ ಆರ್ಡ್ರ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಒಂದು ಐಡಿಯಾದಲ್ಲಿ. ಹಂಗೆ ಅದಕ್ಕೆ ಏನು ಪ್ರಾಬ್ಲಮ್ ಅಂತಂದರೆ ಮತ್ತೆ ರಿಟರ್ನ್ ಕೊಡೋದಿಲ್ಲ, ಅಲ್ಲಿಂದ ಕಾಲೇ ಕೊಡಬೇಕಾಗುತ್ತೆ. ಸೊ ಅದೊಂದೇ ಪ್ರಾಬ್ಲಮ್. ನಾವು ಲಾಂಗೆ ಹೋಗೋಣ, ಯಾವ ಕಡೆ ಬೀಳುತ್ತೋ ನನಗೆ ಗೊತ್ತಿಲ್ಲ. ಇವಾಗ 100 ರೂಪಾಯಿ ಮೇಲೆ ಅಮೌಂಟ್ ಮೇಲೆ ಡಿಪೆಂಡು, ಎಲ್ಲಿ ಬಿದ್ದರೂ ಹೋಗ್ಬಿಡ್ತೀನಿ, ತಿಳಿದಿರೋ ಜಾಗಕ್ಕೆಲ್ಲ ಹೋಗ್ಬಿಡ್ತೀನಿ, ನನಗೆ ಗೊತ್ತಿಲ್ಲ. ನೋಡೋಣ. ಟ್ರಾಫಿಕ್ ಐತಿ ಇಲ್ಲಿ, ಇದಕ್ಕಿಂತ ಉದ್ದ ಎಲ್ಲ ಇರುತ್ತೆ. ಇನ್ನು ನಮ್ಮ ಲೊಕೇಶನ್ 4.6 ಕಿಲೋಮೀಟರ್ಸ್ ಇದೆ. ಖಾಲಿಯಾಗೈತೆ ರೋಡು. ಅಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಇತ್ತು, ಇಲ್ಲಿ ಖಾಲಿಯಾಗೈತೆ. ಆ್ಯಂಡ್ ಹೈವೇ ಚೆನ್ನಾಗಿದೆ. ಎಲೆಕ್ಟ್ರಾನಿಸಿಟಿ ಹೈವೇ ಅಲ್ಲ, ಎಲೆಕ್ಟ್ರಾನಿಸಿಟಿ ದಾಟ್ಕೊಂಡೇ ಮುಂದೆ ಹೋಗ್ತಾ ಇದ್ದೀವಿ. ಇನ್ನು ಚಂದಾಪುರ ಹತ್ರ ಅಂತ ನಿಮಗೆ ಡ್ರಾಪ್ ಇರೋದು, ಇಗ್ಗಳೂರು. ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ಇದು. ಇದಾದರೆ ಫ್ರೀಯಾಗಿ ಕೊಟ್ಟವರಲ್ಲ, ಇದಕ್ಕೂ ಆಮೇಲೆ ಟೋಲ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಟೋಲ್ ಕಟ್ಸ್ಬಿಡೋದು. ಇವಾಗ ಹೈವೇಯಿಂದ ಎಕ್ಸಿಟ್ ತಗೋಬೇಕು. ಚೆನ್ನಾಗಿತ್ತು ಹೈವೇ, ಹಂಗೆ ಹೋಗೋಣ ಅಂತ ಅನ್ನಿಸ್ತೈತೆ. ಇರಿ ರೈಡ್ ಸ್ಟಾರ್ಟ್ ಮಾಡೋಣ ಇರಿ. ಚೆನ್ನಾಗೈತೆ ಹೈವೇ, ಮಸ್ತಾಗಿ ಹಂಗೆ ಹೊಯ್ ಅಂತ ನುಗ್ಗಿಸ್ಕೊಂಡು ಹೋಗಿ ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಟೀ ಕುಡ್ಕೊಂಡು ಹೋದರೆ ಅದು ಟರ್ನ್ ರೈಟ್ ಆನ್ ಎನಿಕಲ್ ರೋಡ್ ಅಂತೆ. ಚಂದಾಪುರ ಎಂಟ್ರಿ ಆದಾಗಿಂದ ಫುಲ್ಲು ಇದೇ ಥರ ಆಫ್ ರೋಡ್ ಗಡ 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 ಅಂತೈತೆ. ನೋಡೋದಕ್ಕೆ ಅಷ್ಟು ಹಾರ್ಡಾಗಿ ಏನು ಕಾಣಿಸ್ತಿಲ್ಲ, ಬಟ್ ಓಡಿಸ್ತಿದ್ರೆ ಗಡ 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 ಅಂತ ಇದೆ. ಆಫ್ ರೋಡ್ ಗಾಡಿ ಇದ್ದಿದ್ರೆ ಏನು ಫೀಲ್ ಆಗ್ತಿರ್ಲಿಲ್ಲ. ಹಂಗೇನು ಸ್ವಲ್ಪ ದೂರ ಓಡಿಸಿದ್ವು ಅನ್ಕೋ ಗಾಡಿ ಹಾಳಾಗೋಗ್ಬಿಡುತ್ತೆ. ಕರ್ನಾಟಕ ಗೃಹ ಮಂಡಳಿ ಅನ್ನೋದಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ಇದೇನಿದು ಕರ್ನಾಟಕ ಗೃಹ ಮಂಡಳಿ ಅಂತಂದರೆ ಕರ್ನಾಟಕ ಗೌರ್ಮೆಂಟ್ ಮನೆ ಕೊಡ್ತಿರೋದ. ಆ್ಯಂಡ್ ಅಗೇನ್ ಟರ್ನ್ ರೈಟ್, ಲೆಫ್ಟ್, ಕರೆಕ್ಟ್. ಈ ಲೆಫ್ಟಾ? ಈ ಸಂದಿಲಿ ಯಾರೋ ಹೋಟ್ಲಿಟ್ಟಿರೋದು. ಓ ಹಾಕೊಂಬರ್ಬೇಡ್ರಿ, ಒನ್ ವೇನಲ್ಲಿ ಬರಬೇಡ್ರಿ ಅಂತ ಹೇಳ್ಬಿಟ್ಟು ಹಿಂಗೆ ಕರ್ಕೊಂಬಂದೈತಿ. ಲೊಕೇಶನ್ ಬಂದಾಯಿತು. ಇದೆ ನೋಡಿ ಪ್ಲೇಸು. ಏನೇನೋ ಐಟಮ್ಗಳಿದೆಯಪ್ಪ. ಮೈಸೂರು ಮಸಾಲೆ ದೋಸೆ, ಓಪನ್ ಬಟರ್ ಮಸಾಲ ಇನ್ಕ್ಲೂಡ್ ಆಗಿ ನಾವು ಟೋಲಲ್ಲಿ ಬರದೇ ಇರೋ ಕಾರಣದಿಂದಾಗಿ ನಮ್ಮದು ಟೋಲ್ ಸೇವ್ ಆಯಿತು. ಸೊ ನೆಕ್ಸ್ಟ್ ಆರ್ಡ್ರ್ ಬೀಳುತ್ತಾ ಅಂತ ನೋಡ್ತಾಯಿದ್ದೀನಿ, ಬೀಳ್ತಾ ಇಲ್ಲ. ಸೊ ಬೀಳೋವರೆಗೆ ಇಲ್ಲೇ ಇರೋಣ. ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಆರ್ಡ್ರ್ ಬಿದ್ದೈತೆ. ಯಾವಾಗೂ ಕಾರಲ್ಲಿ ಇರುತ್ತೆ, ನಾವು ಬೈಕಿಗೆ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಕ್ಯಾಮ್ರಾ ಹಾಕೊಂಡಿರೋದ್ರಿಂದ ಎಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ರು ಹೋಟ್ಲ ಹತ್ರ. ಬಟ್ ನಮ್ಮ ಹತ್ರ ಕುಸ್ಕುಸ್ ಅಂತ ಮಾತಾಡೋದು ಕೇಳಿಸುತ್ತೆ. ಯಾರು ಬಂತ ಕೇಳೋದಿಲ್ವಲ್ಲೋ, ಕೇಳ್ರು ಯಾವ ಚಾನಲ್ ಅಂತ ಕೇಳ್ರು, ಸಬ್ಸ್ಕ್ರೈಬ್ ಮಾಡ್ರಿ. ಯಾಕೆ ಹಿಂಗೆ ಮಾಡ್ತೀರಾ? ಸರ್ವಿಸ್ ರೋಡು ಕನೆಕ್ಟ್ ಆಗಬೇಕು. ಆ ಸರ್ವಿಸ್ ರೋಡಲ್ಲೇ ಪಿಕಪ್ಪು. ಸೊ ಫ್ರಂಟ್ ಕ್ಯಾಮ್ರಾ ಆಫ್ ಮಾಡೇ ಇಲ್ಲ, ಅದರಿಂದ ಚಾರ್ಜಿಂಗ್ ಬೇಗ ಹೇಳ್ಕೊಬಿಡುತ್ತೆ. ಪಿಕಪ್ ಬಂದು ದೊಡ್ಡ ಮೂಟೆ ಕೊಟ್ಟವ್ರೆ. ಅಮೌಂಟ್ ಬಂದು 58 ರೂಪೀಸ್ ಆಗಿತ್ತು. ಅಪ್ಪ ಯೂಟ್ಯೂಬರ್ ಅಂತ ಮಗ ಇದು ನೋಡ್ತಾರೆ, ಕ್ಯಾಮ್ರಾ ನೋಡ್ತಾರೆ, ಮಾತಾಡಿಸ್ತಿದ್ದಾರೆ. ಥರ ಚೆನ್ನಾಗಿದೆ ಇವತ್ತು. ಏನು ಇದು ನಡೀಸೈತೆ. ಸಂಭವಗಳು ಸಂದರ್ಭಗಳು ಯಾವುದೂ ಆಗ್ತಿರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಡ್ರಾಪ್ ಲೊಕೇಶನ್ ಬಂದು ದಿಸ್ ಈಸ್ SRT ಆಲ್ಪೈನ್ಸ್. ನನಗೆ ಸಖತ್ತು ಕೋಪ ಬರ್ತೈತೆ, ಬೇಜಾರಾಗ್ತೈತೆ. ಏನಾಯಿತು ಅಂತಂದರೆ ಇದು ಫ್ರಂಟಲ್ಲಿ ವ್ಯೂ ಕಾಣ್ತಾ ಇತ್ತು ನಾನು ರೆಕಾರ್ಡ್ ಮಾಡಬೇಕಾದ್ರೆ. ಸೊ ಅದನ್ನು ಆಫ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸೆಟ್ಟಿಂಗ್ಸ್ನಲ್ಲಿ ಆಫ್ ಮಾಡಿಬಿಟ್ಟೆ. ಅದೇನೋ ಮೊಲ ಥರ ಎಗರ್ತಾ ಇತ್ತು. ಸೊ ಅದು ಕ್ವಿಕ್ ಕ್ಯಾಪ್ಚರ್ ಅಂತ ಹೇಳ್ಬಿಟ್ಟು ಏನೋ ತೋರಿಸ್ತು. ಅದನ್ನ ಆಫ್ ಅಂತಿರಬೇಕು ಆನ್ ಇರಬೇಕು ಗೊತ್ತಿಲ್ಲ. ಅದನ್ನ ಪ್ರೆಸ್ ಮಾಡಿಬಿಟ್ಟು ನನಗೆ ಗೊತ್ತಿದ್ದಂಗೆ. ಸೊ ಇವಾಗ ನಾನು ಒಬ್ಬರು ಲಾಸ್ಟ್ ಟೈಮ್ ಮಾತಾಡ್ಸ್ಕೊಂಡ್ಬಂದ್ವಲ್ಲ, ಅವ್ರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡ್ಬಂದ್ವಿ. ಅವ್ರ ಕನ್ನಡ ಎಷ್ಟು ಸಖತ್ತಾಗಿತ್ತು, ಅದೆಲ್ಲ ಮಾತಾಡ್ಕೊಂಡ್ಬಂದಿದ್ದೀನಿ. ಒಂದೇ ಒಂದು ಚೂರು ಕೂಡ ರೆಕಾರ್ಡ್ ಆಗಿಲ್ಲ. ಅಂದ್ಕೊಂಡೆ ಸೌಂಡ್ ಬರ್ತಿಲ್ವಲ್ಲ, ಸೌಂಡ್ ಏನು ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಅಂದ್ಕೊಂಡೆ. ಬಟ್ ಇವಾಗ ಗೊತ್ತಾಯ್ತೈತೆ ಸೌಂಡೆಲ್ಲ ಆಫ್ ಮಾಡಿದ್ರು. ಕ್ವಿಕ್ ಕ್ಯಾಪ್ಚರ್ ಅಂತ ಒಂದು ಆಪ್ಷನ್ ಐತೆ, ಅದನ್ನ ಆಫಲ್ಲಿ ಮಾಡಿ ಕೊಟ್ಟಿದ್ದೀನಿ. ಬಿಸ್ನೆಸ್ ಬಗ್ಗೆ ಅದೆಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಕೇಳಿಸ್ಕೊಂಡು ಬರ್ತಾ ಇದ್ದೆ. ಬೇಜಾರಾಗೋಯ್ತು. ಒಂದೂ ರೆಕಾರ್ಡ್ ಆಗಿಲ್ಲ. ನನಗೆ ಯಾವ್ದು ಬೇಕಾದ್ರೆ ರೆಕಾರ್ಡ್ ಆಗ್ದಿರ ಹಾಳಾಗೋಗ್ಬಿಟ್ಟಿರಲಿ. ಬಟ್ ಇದು ರೆಕಾರ್ಡ್ ಆಗಿದ್ದು ಚೆನ್ನಾಗಿರ್ತಿತ್ತು. ಅಯೋಧ್ಯೆ ಅಂತೆ, ಅಂದರೆ ಉತ್ತರ ಪ್ರದೇಶ, ಅಲ್ಲಿಂದ ಬಂದಿರೋದಂತೆ. ಯಾವಾಗ ಬಂದಿರೋದು ಅಂತ ಕೇಳಿದಕ್ಕೆ 2003 ಬಂದ್ರಂತೆ. ಚೆನ್ನಾಗಿ ಮಾತಾಡ್ತಿದ್ದಾರೆ ಗೊತ್ತೇನ್ರಿ. ನಾನು ಕೇಳಿದೆ ನಿಮ್ಗೆ ಎಷ್ಟು ಚೆನ್ನಾಗಿ ಕನ್ನಡ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಅವ್ರಿಗೆ ನಾವು ಎಲ್ಲಿ ಹೋಗಿ ಸೇರ್ತೀವೋ ಅಲ್ಲಿ ಪ್ರತಿಯೊಂದು ಯಾವ ಲ್ಯಾಂಗ್ವೇಜ್ ಇರುತ್ತೋ ಅದನ್ನ ಕಲಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಖಂಡಿತ ಆ ಲ್ಯಾಂಗ್ವೇಜ್ನ ನಾವು ಕಲಿಬೇಕು. ಅದನ್ನ ಅವಮಾನ ಮಾಡೋದಾಗಲಿ ಆ ಥರ ಮಾಡಬಾರ್ದು ಅಂತ ಹೇಳಬೇಕು. ಪ್ರೆಸೆಂಟ್ ಹಿಂದಿ ವಾಲಾಸ್ ಹೆಂಗೆ ಹಿಂದಿ ಬೇಕು ಅಂತ ಸಾಯ್ತಾರೋ, ಅವರು ಹಿಂದಿಯವರೇ. ಬಟ್ ಅವರು ಮೆಚುರಿಟಿ ಲೆವೆಲ್ ನೋಡಿ ಹೆಂಗಿದೆ. ಸೊ ಅವ್ರು ಆ ಥರ ಹೇಳಿ ನಂಗೆ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಗೊತ್ತಾ ಕನ್ನಡ. ಸೊ ಇವಾಗ ನಾವೆಲ್ಲಿದ್ದೀವಿ ಅಂತಂದ್ರೆ ನೈಸ್ ರೋಡ್ ಹತ್ರ ಇದ್ದೀವಿ. ಇನ್ನೊಂದು ಕಸ್ಟಮರ್ ಬನ್ನೇರುಘಟ್ಟಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಆನ್ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂತಂತಂದರೆ,
ಈಗ ನೈಸ್ ರೋಡಿಗೆ ಬಂದಾಯಿತು ಸರಿನಾ. ನನಗೆ ಇಲ್ಲಿ ಅಲ್ಲಿಂದ ಲೊಕೇಶನ್ ಗೊತ್ತಿಲ್ಲ, ಎಲ್ಲಿಂದ ಪರಪನಗ್ರಹಾರದಿಂದ ನನಗೆ ಲೊಕೇಶನ್ ಗೊತ್ತಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಬಂದಿದ್ದೀವಿ, ಲೊಕೇಶನ್ ತೋರಿಸ್ದಂಗೆ ಬರ್ತಾಯಿದ್ದೀವಿ. ಆ ಯಪ್ಪನೂ ಹೇಳ್ದ ಲೊಕೇಶನ್ ಹಿಂಗೆ ಮೇಲೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಪ್ರಾಬ್ಲಮ್ ಅಂತಂದರೆ ನನಗೆ ಗೊಟ್ಟಿಗೆರೆ ಅಲ್ಲಿಂದ ಹಿಡಿದು ಗೊಟ್ಟಿಗೆರೆವರೆಗೂ ಟೋಲ್ ಗೇಟ್ ಫೀಸ್ ಇದೆ ಗೊತ್ತಾ. ಸೊ ಆ ಫೀಸ್ ಬಂದು 30 ರೂಪಾಯಿ. ಅದು ಸೇರಿ ನಾನು ಕೇಳಿದೆ ಭಯ್ಯ 30 ರೂಪಾಯಿ ಆಗಿದೆ ಅಂತ ಕಟ್ಟು ಅಂತಂದಿಕ್ಕೆ, ಇಲ್ಲ ಕ್ಯಾಶ್ ಅಮೌಂಟ್ ಇಲ್ಲ ಅಂತಂದ. ಡ್ರಾಪ್ ಲೊಕೇಶನ್ ಏನು ಮಾಡ್ತಾನೆ ಅದನ್ನೂ ಸೇರಿ ನಾನು ಕೇಳ್ತೀನಿ, ಕೊಟ್ಟಿಲ್ಲ ಅಂದ್ಕೊಳ್ಳಿ ಇವಾಗ ದೊಡ್ಡ ಜಗಳನೇ ಮಾಡ್ತೀನಿ, ನಿಜವಾಗ್ಲೂ ಮಾಡ್ತೀನಿ. ಆಮೇಲೆ ಹತ್ತಿಸ್ಕೊಂಡು ಹಂಗಾಗಿ ನನಗೆ ಬ್ಯಾಡ್ ವೈಬ್ಸೇ ಆಯ್ತೈತಿ. ಯಾಕಂದರೆ ಮಾತಾಡೋ ರೀತಿ ಸರಿ ಇಲ್ಲ. ನಾನು ಹೇಳ್ತೀನಿ ರೀ ತೊಳಿ ತೊಳಿ ಥ್ಯಾಂಕ್ ಯು. ಸೊ ಇದೆ ನೋಡಿ ರಿಸಿಪ್ಟು, ನಾವು 30 ರೂಪಾಯಿ ಪೇ ಮಾಡಿರೋಂಥ ರಿಸಿಪ್ಟ್ ಇದು ಐತೆ ನೋಡಿ. ಅಪ್ಪಂಗೆ ಮಾತ್ರ ಕೊಟ್ಟಿಲ್ಲ ಅಂದರೆ ನಿಜವಾಗ್ಲೂ ಇದುವರೆಗೂ ಯಾರ ಹತ್ರನೂ ಕಸ್ಟಮರ್ ಹತ್ರ ರ್ಯಾಶಾಗಲಿ ರೋಡಾಗಲಿ ಮಾತಾಡಿದ್ದಿಲ್ಲ, ಏನೂ ಮಾಡಿದ್ದಿಲ್ಲ. ಈ ಸಲ ಫಸ್ಟ್ ಟೈಮ್ ಈ ಅಪ್ಪ ಮಾತ್ರ ಕಾಸು ಕೊಟ್ಟಿಲ್ಲ ಅಂದರೆ ಅವಾಗ ಮಾತಾಡ್ತೀನಿ. ರೋಡ್ ನೋಡಿ ಎಷ್ಟು ಮಸ್ತಾಗಿದೆ. ಇದು ಎಲ್ಲಿ ಅಂತಂದರೆ ಬನ್ನೇರಘಟ್ಟ ರೋಡ್ ಹತ್ರ ಮಸ್ತಾಗಿದೆ ಅಲ್ಲ. ಸೊ ನಮ್ಮ ಡ್ರಾಪ್ ಲೊಕೇಶನ್ಗೆ ಬಂದು ಇನ್ನೂ 1.1 ಕಿಲೋಮೀಟರ್ಸ್ ಇದೆ. ಈಗ ಪ್ರಿಪೇರ್ ಆಗ್ತಿದ್ದೀನಿ ಜಗಳ ಮಾಡೋದಕ್ಕೆ. ಫಸ್ಟು ನಾವು ಕಸ್ಟಮರ್ಸ್ ಕೇರ್ ಹತ್ರ ಮಾತಾಡಬೇಕು, ಯಾಕಂದರೆ ಆ ಅಮೌಂಟ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತಂದರೆ ಒಂದು ಮಾತು ಮಾತಾಡೋಲ್ಲ, ಆಯ್ತು ಬಿಡಿ ಅಂತ ಬಿಟ್ಬಿಡ್ತೀನಿ. ಇಲ್ಲ ಇನ್ಕ್ಲೂಡ್ ಆಗಿಲ್ಲ ಸಪ್ರೇಟು ಅಂತಂದರೆ ನಾನು ಬಿಡೋಲ್ಲ. ಯಾಕಂದ್ರೆ ನನಗೆ 30 ರೂಪಾಯಿ ಲಾಸ್ ಆಗ್ತದೆ. 30 ರೂಪಾಯಿ ಸುಮ್ಮನೆ ಒಂದು ಆರ್ಡ್ರ್ ಮಾಡ್ಬೋದು ಬೈಕ್ ಟ್ಯಾಕ್ಸಿ ಆ ಥರ ಮಾಡ್ಕೊಂಡ್ರೆ. ಏನು ಆಟೋದು ಈ ರೇಂಜಿಗೆ ಅವರೇ 174 भैया 17 टोल का टोल 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 हम क्या करेगा? टोल का हम क्यों देगा? टोल का तो उम्मीद है ना भैया, तुम्हारा जैसा में आया ना। नहीं है बंगला में नहीं। रुको कस्टमर को कॉल करो, वो कैसा बोलेगा वैसा करेगा. टोल में पैसे ये होता है साहब, पसंद आता है। ಲೊಕೇಶನ್ ಡ್ರಾಪ್ ಮಾಡೋಕ್ಕೆ ಬಂದೆ ಮ್ಯಾಮ್. ಅಲ್ಲಿ ಟೋಲ್ ಸೆಂಟ್ರ್ ಇದೆ, ಟೋಲು ಪೇಮೆಂಟ್ ನಾನು ಮಾಡಿದ್ದೀನಿ. ಇವಾಗ ಕಸ್ಟಮರ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ, ಇಲ್ಲ ನಾನು ಯಾಕೆ ಮಾಡಬೇಕು, ನಾನು ಮಾಡೋಕ್ಕಾಗೋದಿಲ್ಲ ನಿಮ್ಮದು ಸಂಬಂಧ ಅಂತವ್ರು. ಇವಾಗ ಅವ್ರ ಹತ್ರ ಟೋಲ್ ನಾನು ತೊಗೋಬೇಕಾ ಬಿಡ್ಬೇಕಂತೇಳಿ. ಇವಾಗ ಜಸ್ಟ್ ಇನ್ನೂ ನಾನು ಕಂಪ್ಲೀಟ್ ಮಾಡಿಲ್ಲ ಮ್ಯಾಮ್ ಆ ರೈಡಲ್ಲೇ. ಸ್ವಲ್ಪ ಅವ್ರಿಗೆ ಹಿಂದಿನಲ್ಲಿ ಹೇಳ್ಬಿಡ್ತೀರಾ ಮ್ಯಾಮ್? ಒಂದೇ ನಿಮಿಷ ಕೊಡ್ತೀನಿ, ಮಾತಾಡಿ ಬಾತ್ ಕರೋ ಭಯ್ಯ. ಹಲೋ सर ಕೇಳಿಸ್ತಿದ್ಯಾ ಸರ್? ಆರ್ ಯು ಕಂಫರ್ಟಬಲ್ ವಿತ್ ಇಂಗ್ಲಿಷ್? हिंदी सर आर यू ओके विथ इंग्लिश सर? हिंदी बोलो हिंदी. सर गिव द कॉल टू कैप्टन. ಹಲೋ ಸರ್ ಅವರು ಬರೀ ಹಿಂದಿ ಮಾತ್ರ ಹೇಳ್ತಿದ್ದಾರೆ, ಅವ್ರು ಇಂಗ್ಲೀಷು ಬರಲ್ಲ ಅಂತ ಹೇಳ್ತಿದ್ದಾರೆ. ಇದು ಬರೀ ಕನ್ನಡ ಹಾಗೂ ಇಂಗ್ಲೀಷ್ ಮಾತಾಡಿದ್ರೆ ನಾವು ಮ್ಯಾನೇಜಬಲ್ ಮಾತಾಡ್ಬೋದು ಸರ್, ಹಿಂದಿ ಕಾಲ್ ಅವೈಲೇಬಲ್ ಇರೋದಿಲ್ಲ. ಸೊ ಅವ್ರಿಗೆ ನೀವೇ ಹೇಳಿ ಆಯ್ತಾ ಮ್ಯಾಮ್? ಅವ್ರು ಕೇಳ್ತಿಲ್ಲ ಮ್ಯಾಮ್. ಇಲ್ಲ ಒಂದೇ ನಿಮಿಷ ನೀವು ಹೇಳಿ. ಟೋಲು ತುಮೇ ಪೇ ಕರ್ನಾ ಅಂತ ಹಿಂದಿನಲ್ಲಿ ಹೇಳಿ, ನಮ್ಗೆ ಗೊತ್ತಿಲ್ಲ. ಟೋಲ್ ತುಮೇ ಪೇ ಕರ್ನಾ ಅಂತ ಹೇಳ್ಬೇಕಾ ಸರ್? ಹಾಂ ಮ್ಯಾಮ್. ಸರಿ ಕೊಡಿ ಹೇಳಿ. ಬಾತ್ ಕರೋ ಭಯ್ಯ. हेलो सर टोल तुम्हें पे करना है सर? ನಾನು ಪೇ ಮಾಡಿಲ್ಲ. ಸಾರಿ ನಾನು ಬುಕಿಂಗ್ ಕಿಯಾ ಹೈ. ಅವರು ಪೇ ಮಾಡಲ್ಲ, ನಾನು ಬುಕ್ಕಿಂಗ್ ಮಾಡಿದ್ದೀನಿ, ನನಗೂ ಸಂಬಂಧ ಇಲ್ಲ ಅಂತವ್ರೆ ಮ್ಯಾಮ್. ಅವ್ರಿಗೆ ಹೇಳಿ ಕಸ್ಟಮರ್ ಕೇರ್ನ ಕಾಂಟ್ಯಾಕ್ಟ್ ಮಾಡಕ್ಕೆ, ಅವರೇ ತಿಳಿಸ್ಕೊಡ್ತಾರೆ. ಟೋಲ್ ಅಮೌಂಟ್ ಏನಿದೆ ಅವ್ರು ಕಟ್ಟಬೇಕಾಗುತ್ತೆ ಸರ್. ತುಮ್ ಕರೋ ಭಯ್ಯ, ಕಸ್ಟಮರ್ ಕೇರ್ ಕಾಲ್ ಕರೋ. ಓಕೆ ಮ್ಯಾಮ್, ಥ್ಯಾಂಕ್ ಯು, ನಾನು ಮಾತಾಡ್ತೀನಿ. ಓಕೆ ಸರ್, ಆಗಿರೋ ತಪ್ಪಿಗೆ ದಯವಿಟ್ಟು ಕ್ಷಮೆ ಇದೆ ಸರ್. ಓಕೆ ಮ್ಯಾಮ್, ಓಕೆ. ಓಕೆ ಸರ್, ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಕಾಲ್ ಎಂಡ್ ಆದ್ಮೇಲೆ ಫೀಡ್ಬ್ಯಾಕ್ ಬ್ಯಾನರ್ ಬರುತ್ತೆ, ಎಸ್ ಆಗು ನೋ ಅಂತ ಇದೆ. ದಯವಿಟ್ಟು ಕೊಟ್ಟಿರೋ ಮಾಹಿತಿ ಇಷ್ಟ ಆದ್ರೆ ಎಸ್ ಅಂತ ಕೊಡಿ. ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಶೇರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ರ್ಯಾಪಿಡೋ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಕಾಲ್ ಕರೋ ಭಯ್ಯ, ಕಸ್ಟಮರ್ ಕೇರ್ को. कितना बोला? हाँ टोल कितना लिया? 30 इधर ही है. वो आधा करना पड़ेगा. क्यों? मैं जाने का टाइम नहीं दिया तो टोल भरा, अभी आने के टाइम कैसे देगा? पता नहीं क्या बोलो. जाने के टाइम टोल नहीं मिला, तुम जाने के बाद कैसे चला बोलो? में गया मैं. हाँ वही रूट पे जरा क्या? नहीं, वो दूसरा रूट में ले तू गया. पहले बोला है ना, तुम्हें बोला ऊपर जाके बोलो. क्या बोला? तुम्हें बोला है ना लेफ्ट जाके ऊपर जाना बोला, तुम्हें बोला है ना. मैं तो लोकेशन बोला आपको. लोकेशन भैया मेरा पास प्रूफ है भैया, तुम्हें बोला लेफ्ट जाके ऊपर जाना बोला है ना, उधर चंदापुरा तक. मैं क्या बोला? लोकेशन फॉलो करो. हाँ लोकेशन कैसा दिखा है मैं वैसे जाया. हाँ, तो टोल के क्यों मैं करना? लोकेशन में गया था मैं. ಟೋಲ್ ಕ್ಯೂ ಮೇ ಕರ್ನಾ ಭಯ್ಯ, ಓ ಬೋಲೋ. ನನಗೆ ಈ ಟೈಮಲ್ಲಿ ಹೆಂಗೆ ಅನ್ನಿಸ್ತು ಅಂತಂತಂದರೆ, ಹೋಗ್ಬೇಕಾದ್ರೆ ನನಗೆ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೆ, ಬಟ್ ವೀಡಿಯೋ ರೆಕಾರ್ಡ್ ಆಯಿತು ಎಲ್ಲೋ ಗೊತ್ತಿಲ್ಲ. ಏನು ಹೇಳ್ತಿದ್ದೆ ಅಂದರೆ, ಆ ಜಾಗದಿಂದ ನನಗೆ ವಾಪಸ್ ಬರೋದಕ್ಕೆ ನನಗೆ ಗೊತ್ತಿಲ್ಲ.
ಅವ್ರು ಏನಂದ್ರು ಈ ಥರ ಲೊಕೇಶನ್ ಸ್ವಲ್ಪ ದೂರ ಬರ್ಬೇಕಾದ್ರೆ ಹೇಳಿದ್ರು ಲೆಫ್ಟ್ ತಗೋ ರೈಟ್ ತಗೋ ಅಂತ. ಅದಾದ್ಮೇಲೆ ಇಟ್ಕೊಂಡು ನಾನು ಈ ಕಡೆಯಿಂದ ಮೇಲೆ ಹೋದರೆ ಟೋಲ್ ಗೇಟ್ ಕಟ್ಟಲೇಬೇಕು ಅಂತ ನನಗೆ ಗೊತ್ತಿತ್ತು. ಆದ್ರೆ ಯೋಚನೆ ಮಾಡಿದೆ ಈ ಕಡೆಯಿಂದ ಹೋಗೋಕ್ಕಾಗಲ್ವಲ್ಲ, ಬೇರೆ ದಾರಿ ಹಿಂಗಿದೆ ಅಂತ ನಿಧಾನಕ್ಕೆ ಹೋಗ್ತಿದ್ದೆ. ಅಲ್ಲಿ ನೋಡಿ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗು ಬ್ರಿಡ್ಜ್ ಮೇಲೆ ಅಂತಂದ. ಸರಿ ಅಂತ ಹೇಳ್ಬಿಟ್ಟು ನಾನು ಇನ್ನೇನು ಮಾಡೋದು, ಕಸ್ಟಮರ್ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಕೇಳಿದೆ. ಆಮೇಲೆ ಇಟ್ಕೊಂಡು ಮ್ಯಾಪ್ ಹೆಂಗೆ ಹೋಗ್ತಿದ್ಯೋ ಹಂಗೆ ಹೋಗಿ ಅಂತಂದ. ಹೇಳಿದ ತಕ್ಷಣ ನಾನು ಹಂಗೆ ಹೋದೆ. ಟೋಲ್ ಗೇಟ್ ಹತ್ರ ನಿಂತ್ಕೊಂಡು ಅಣ್ಣ ಈ ಥರ ಕಾಸು ಕೊಡಿ ಅಂತ ಕೇಳಿದ್ದಕ್ಕೆ ಇಲ್ಲ ಅಂತಂದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನೇ ಕೊಟ್ಬಿಟ್ಟು ಹಂಗೆ ಬಂದೆ. ಹೇಳ್ದಂಗೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ಇವಾಗ ಮಾತಾಡ್ತಿದ್ದಾನ. ಈ ಮಾತು ಫಸ್ಟಲ್ಲೇ ಹೇಳ್ಬೇಕಿತ್ತು. ಈ ಥರ ಟೋಲ್ಗೆಲ್ಲ ಹೋದರೆ ನಾನು ಟೋಲ್ ಕಾಸು ಕೇಳ್ಬೇಕಾದ್ರೂ ಹೇಳ್ಬೋದಿತ್ತು. ಏನಂತ, ಈ ಥರ ನೀನು ಕಟ್ತಿದ್ಯಲ್ಲ, ನಾನು ಇದಕ್ಕೂ ಅದು ನಾನು ಕೊಡೋದಿಲ್ಲ, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ನಾನು ಹೇಗಾದ್ರು ಮಾಡಿ ಸ್ವಲ್ಪ ಲಾಂಗ್ ಆದರೂ ಪರವಾಗಿಲ್ಲ ಸುತ್ತಾಕೊಂಡು ಹೆಂಗಾದ್ರೂ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಅದೊಂದು ಮಾತು ಹೇಳಿದ್ರೆ ಅಲ್ಲೆಲ್ಲ ಇಟ್ಕೊಂಡು ಅಲ್ಲಿ ಬಂದು ಮಾತಾಡ್ತವನೆ ಹೋಗ್ಬೇಕು. तुम कस्टमर कॉल करो भैया, मैं बात करता हूँ उसके पास. एक कमीशन चार्ज जाके मेरा क्यों मरना बोलो. 50 रुपीज़ कोई सा कमीशन भी जा रहेगा. ನಾನು ಕೊಟ್ಟಿಲ್ಲ, ಬರ್ಬೇಕಾದ್ರೆ ಮಾತ್ರ ನೀನು ಕೊಡ್ತೀನಿ ಕೇಳ್ತೀಯಾ ಅಂತ ಕೇಳ್ತವನೆ. ನಾನು ಎಷ್ಟು ಸಲ ಚೆಕ್ ಮಾಡಿದೆ ಗೊತ್ತಾ, ಒಂದಕ್ಕೆ 3-4 ಸಲ ಚೆಕ್ ಮಾಡಿದೆ ಆ ಕಡೆಯಿಂದ ಬರ್ಬೇಕಾದ್ರೆ ಬೇರೆ ದಾರಿ ಇದೆಯಾ ಅಂತ. तुम 30 रुपीज़ हो, 20 रुपीज़ जाए के इधर ही है. मैं कुछ क्या तुम ही है ना. ठीक है भैया, ठीक है. ಪ್ಲೀಸ್ ಹೇಳಿಲ್ವ ನಾನು ಹಂಗೆ ಮಾಡ್ತೇನೆ ಅಂತ, ಹಂಗೆ ಮಾಡ್ತಿದ್ದಾನೆ. अभी क्या करेगा भैया, जल्दी बताओ. ठीक है, 20 रुपये ज़्यादा कर देता हूँ. बात करो. कस्टमर केयर को कॉल करते हैं ना. ನೋಡಿದ್ರ ಮಾತಾಡ್ತಿದ್ರು ರೆಸ್ಪಾನ್ಸ್ ಕೊಡ್ತಿಲ್ಲ. ಹಿಂಗೆ ರೆಸ್ಪಾನ್ಸ್ ಕೊಡ್ದಿರೋದು ನಂಗೆ ಸಖತ್ತು ಟ್ರಿಗರ್ ಆಗ್ತಿತ್ತು. ಸೊ ಸ್ಟಾರ್ಟಿಂಗಲ್ಲೇ ನಾನು ಬರ್ಬೇಕಾದ್ರೆ ಒಂಥರ ನೆಗೆಟಿವ್ ವೈಬ್ಸ್ ಆಗ್ತಿದೆ ಅಂತ ಹೇಳಿದ್ನಲ್ಲ. ಯಾಕೆ ಅಂತಂತಂದರೆ ಕಸ್ಟಮರ್ಗೆ ಪಿಕಪ್ ಲೊಕೇಶನಲ್ಲಿ ಕಾಲ್ ಮಾಡಿದ್ದೆ. ನೀವು ಈ ಥರ ಎಲ್ಲಿದ್ದೀರಾ ಅಂತಂತಂದರೆ ಇಂಥ ಜಾಗದಲ್ಲಿದ್ದೀನಿ, ಬಾ 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 ಅಂತವನಿ. ಒಂಥರ ಬನ್ನಿ ಸರ್ ಅಂತಂದ್ರು ಓಕೆ, ಇಲ್ಲ ಬನ್ನಿ ಅಂತ ಕರೆದ್ರು ಓಕೆ, ಬಾ 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 ಅಂತಂದರೆ ಒಂಥರ ಅವ್ನಿಗೆ ಹಿಂದೆ ಬಂದಿಲ್ಲ ಅಂತಂದ್ರು ಅಟ್ಲೀಸ್ಟ್ ಆವ ಭಯ್ಯ ಅಂತ ಏನಾದರೂ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಲ್ಲ. ರೆಸ್ಪೆಕ್ಟ್ ಇಲ್ದಿರೋ ಒಂಥರ ಡಿಸ್ರೆಸ್ಪೆಕ್ಟ್ ಥರ ಮಾತಾಡ್ತಿದ್ದ. ನಂಗೆ ಅದೇ ಇಷ್ಟ ಆಗ್ತಾನೆ ಆಗಲಿಲ್ಲ. ಇದೇನು ಮಾತಾಡ್ತಾನೆ ಅಯ್ಯಪ್ಪಂಗೆ ಅರ್ಥ ಆಗಬೇಕು. ನನಗೆ ಬೇರೆ ಹಿಂದಿ ಕರೆಕ್ಟಾಗಿ ಬರೋದಿಲ್ಲ, ಇದರಲ್ಲಿ ಇವರು ಬೇರೆ. ಮತ್ತೆ ಕಾಲ್ ಮಾಡ್ತೀನಿ. ಮ್ಯಾಮ್ ನಿಮ್ಗೆ ಹಿಂದಿ ಬರುತ್ತಾ? ಇಲ್ಲ ನಿಮ್ಗೆ ಸ್ವಲ್ಪ ಮ್ಯಾನೇಜಬಲ್ ಹಿಂದಿ ಬಂದರೂ ಓಕೆ. ಅವರು ಕಸ್ಟಮರ್ ಹಿಂದಿನಲ್ಲಿ ಮಾತಾಡ್ತಿದ್ದಾರೆ, ಇಶ್ಯೂ ಅವ್ರ ಜೊತೆ ಹಿಂದಿನೇ ಮಾತಾಡೋಕ್ಕಾಗೋದು. ಅದಕ್ಕೆ ಅದು ಟೋಲ್ ಅಮೌಂಟು ನಾನು ಪೇ ಮಾಡಿದ್ದೀನಿ ಮ್ಯಾಮ್, ಅವ್ರು ಪೇ ಮಾಡೋಕ್ಕಾಗೋದಿಲ್ಲ, ಅದು ನಿಮಗೆ ಅದಕ್ಕೆ ಬಿಟ್ಟಿದ್ದು, ನಾನು ಪೇ ಮಾಡಲ್ಲ ಅಂತ ಒಂದೇ ಮಾತಲ್ಲಿ ಕೂತವ್ರೆ. ನಾನು ಆಲ್ರೆಡಿ ಒಂದು ಕಸ್ಟಮರ್ ಕೇರ್ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಹಿಂದಿನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದೆ. ಅವ್ರಿಗೆ ಹಿಂದಿ ಬರಲ್ಲ, ಆದರೂ ಅವ್ರು ಟ್ರೈ ಮಾಡಿದ್ರು, ಬಟ್ ಅವರು ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿದ್ರು. ಅದಕ್ಕೆ ನಿಮಗೆ ಸ್ವಲ್ಪ ಮ್ಯಾನೇಜಬಲ್ ಹಿಂದಿ ಬಂದರು ಅವ್ರ ಹತ್ರ ಮಾತಾಡೋದಕ್ಕೆ ಅಂತ ಹೇಳ್ತಾಯಿದ್ದೀನಿ. ಇವಾಗ ಪ್ರೆಸೆಂಟ್ ಮಾಡ್ತಿದ್ದೀನಿ ಮ್ಯಾಮ್, ಇನ್ನೂ ಎಂಟು ಕೊಟ್ಟಿಲ್ಲ, ಅವ್ರು ಪೇಮೆಂಟ್ ಮಾಡಲ್ಲ ಅಂತವ್ರೆ. ಅದಕ್ಕೆ 30 रुपये. ಹಾಂ 30 टका. ಹಲೋ ठीक है सर. ಮ್ಯಾಮ್ ನಾವು ಹೆಂಗೆ ಕೊಡೋಕ್ಕಾಗುತ್ತೆ ಮ್ಯಾಮ್, ಅವರೇ ತಾನೇ ಕೊಡಬೇಕು. ಕಸ್ಟಮರ್ ನಾವು ಆ ಕಡೆ ರೂಟ್ಗೆ ಹೋಗ್ಬೇಕಂತಾನೇ ಇಲ್ಲ. कर दो. ಹಾಂ कर दो फोन. ಕಟ್ಕರ್ನಾ. ಹಲೋ ಹಾಂ ಮ್ಯಾಮ್ ಹೇಳಿ. ಇವಾಗ ನಾವು ಹೆಂಗೆ ಕಟ್ಟೋಕ್ಕಾಗ್ತದೆ ಹೇಳಿ. ಕಸ್ಟಮರ್ ಕೇರ್ಗೆ ಸೆಕೆಂಡ್ ಸಲ ಟ್ರೈ ಮಾಡಿದ್ನಲ್ಲ, ಅವ್ರು ಏನಂತಿದ್ದಾರೆ ಗೊತ್ತಾ, ನೀವು ಅದೇನಿದ್ರು ಅವ್ರ ಫೇರ್ ಎಷ್ಟಿದೆಯೋ ಅಷ್ಟು ಮಾತ್ರನೇ ಕೊಡಬೇಕು, ಟೋಲ್ ಎಲ್ಲ ಕಟ್ಟೋದು ನಿಮ್ಮ ಕೈಲಿ ಐತೆ ಅಂತ ಹೇಳ್ತಿದ್ದಾರೆ. ಇವಾಗ ನಾವು ಯಾಕೆ ಟೋಲ್ ಕಟ್ಟಬೇಕು ಹೇಳಿ? ಫಸ್ಟ್ ಆಫ್ ಆಲು ಈ ಕಸ್ಟಮರ್ ಆರ್ಡರ್ ತೊಗೊಂಡಿರೋ ಕಾರಣದಿಂದಾನೇ ನಾ ಟೋಲ್ ಗೇಟ್ ಮೇಲಿಂದ ಬಂದಿದ್ದು. ಇಲ್ಲ ಅಂತ ನಾನು ಬರ್ತಾನೆ ಇರ್ತಾ ಇರಲಿಲ್ಲ. ನಾನು ಅವ್ರಿಗೆ ಯಾಕೆ ಕಟ್ಟಬೇಕು? ಇಲ್ಲ ಅವ್ರಿಗೂ ನನಗೆ ಏನು ಸಂಬಂಧ? ಜಸ್ಟ್ ಅವ್ರ ಕಸ್ಟಮರ್ ಅಂತಂದಮೇಲೆ ಅದು ಎಷ್ಟಿದೆಯೋ ಹೋಗ್ಬೇಕಾಗಿರೋ ಚಾರ್ಜಸ್ ಎಲ್ಲ ಅವ್ರು ಕೊಡಬೇಕು. ಕಟ್ ಮಾಡು ಅಂತಂದು ನಾನು ಕಟ್ ಮಾಡಿದಿರ ಅವ್ರ ಹತ್ರ ವಾದ ಮಾಡ್ತಾನೆ ಇದ್ದೆ. ಯಾಕಂದರೆ ಅವ್ರು ಹೇಳಿ ಸ್ಟೇಟ್ಮೆಂಟ್ ನಂಗೆ ಇಷ್ಟನೇ ಆಗಿಲ್ಲ. ಇವಾಗ ಆ್ಯಸ್ ಎ ಕ್ಯಾಪ್ಟನ್ ಆಗಿ ನಾನೀಗ ರೈಡಿಗೆ ಬಂದಿದ್ದೀನಿ ಅಂತಂದರೆ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಖರ್ಚೆಲ್ಲ ಏನು ಟ್ರಾವೆಲ್ದಿದೆಯೋ ಅವ್ರಿಗೆ ಕೊಡಬೇಕು. ಯಾರು? ಕಸ್ಟಮರ್. ಇವಾಗ ಟೋಲ್ಗೆ ಅವ್ರು ಕೊಡ್ತಿದ್ದಾರೆ ಓಕೆ. ಇವಾಗ ಟೈರ್ ಪಂಚರ್ ಆಯಿತು ಅಂದ್ಕೊಳ್ಳಿ, ನಾನು ಅವ್ರನ್ನ ಕೇಳಿದ್ರೆ ತಪ್ಪು. ಟೈರ್ ಪಂಚರ್ ಆಗಿದ್ದು ಯಾರ್ದು? ಗಾಡಿ ಯಾರ್ದು? ನಂದು. ಸೊ ನನ್ನ ಪಂಚರ್ ಆದರೆ ನನ್ನ ಪ್ರಾಬ್ಲಮ್ ಅದು. 60 ರೂಪಾಯಿ ಆಗಲಿ 120 ಆಗಲಿ 200 ರೂಪಾಯಿ ಆದರೂ ಆಗಲಿ ಅದು ನಾನು ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ಕಸ್ಟಮರ್ ನೀವು ಪೇ ಮಾಡಬೇಕು, ನೀವು ಇರಬೇಕಾದ್ರೆ ಪಂಚರ್ ಆಗಿದ್ದು ಅಂತಂದರೆ ಅದು ತಪ್ಪು. ಅದೇ ಥರನೇ ಬರಬೇಕಾದ್ರೆ ಟೋಲ್ ಫೇರು ಯಾರ್ದು ಕಾರಣ? ಅವರು ಬರಬೇಕಾದ್ರೇ ನಾನು ಟೋಲ್ ಕಟ್ಟಿದ್ದು. ಅದು ಹೇಳ್ಬೇಕಾದ್ರೆ ಅವರು ಹಿಂಗೆ ಹೋಗಿ ಹಂಗೆ ಹೋಗಿ ಅಂತ ಡೈರೆಕ್ಷನ್ ಹೇಳಿದ್ದಕ್ಕೇ ನಾನು ಮೇಲೆ ಬಂದಿದ್ದು. ಸೊ ಟೋಲ್ ಅವ್ರು ಕಟ್ಟೋದ್ರಲ್ಲಿ ಒಂದು ನ್ಯಾಯ ಐತೆ. ಅದು ಬಿಟ್ಬಿಟ್ಟು ನೀವೇ ಕಟ್ಟಬೇಕು ಅಂತ ಕಸ್ಟಮರ್ ಕೇರ್ ಅವ್ರು ಮಾತಾಡಿದ ತಕ್ಷಣ ನನಗೆ ಇನ್ನೂ ಕೋಪ ಬಂದ್ಬಿಡ್ತು. ಅವ್ರು ಕಟ್ ಮಾಡು ಅಂತಂದ್ರೆ ನಾನು ಕಟ್ ಮಾಡ್ದಿರೋ ವಾದ ಮಾಡ್ತಾನೆ. ಅವ್ರು ಕೊಡಲ್ಲ ಅಂತ ಹೇಳ್ತವ್ರೆ ಮ್ಯಾಮ್, ನಾನು ಹೆಂಗೆ ಕೊಡಲಿ ಅಂತ ಕೇಳ್ತವ್ರೆ. ಸರಿ ಆಯ್ತು ಮ್ಯಾಮ್, ನಾನು ಇರ್ತಾಯಿದ್ದೀನಿ. ಥ್ಯಾಂಕ್ ಯು. ಇನ್ನೇನು ಬೇಡ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ठीक है भाई, छोड़ दो. हेलमेट देना. ठीक है, थैंक यू. इधर हाँ मेरा साइड उधर है, मैं इधर गलत आ गया. किधर जाना? शकल बड़ा.
सकलेशपुरा वा नहीं इधर से 1 किलोमीटर मैं इधर लेफ़्ट जाना राइट जाके ठीक है नहीं नहीं मैं लेफ़्ट जाएंगा उधर ही होता तो होता है ना ಹಾಂ ಅಪ್ಪ ಕೊಡೋಕೆ ಹಾಸಿ ಮತ್ತೆ 1 ಕಿಲೋಮೀಟ್ರ್ ತೊಗೊಂಡೋಗಿ ಬಿಡ್ತಾರೆ ಹೋಗಲಿ ಹೇಳಿದ್ನಲ್ಲ ಈ ಥರ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ ಕರೆಕ್ಟಾಗಿ ಗೆಸ್ ಮಾಡಿ ಹೇಳಿದೆ ನೋಡಿ. ಆದರೆ ಅಯ್ಯಪ್ಪ 30 ರೂಪಾಯಿ ಕೊಟ್ಟಿಲ್ಲ, 10 ರೂಪಾಯಿ ಕಮ್ಮಿ ಕೊಟ್ಟ, 14 ರೂಪಾಯಿ. ಕಸ್ಟಮರ್ ಕೇರ್ ಅವ್ರು ಎಂತ ಹೇಳ್ತಾರೆ ನೋಡಿ, ಇಲ್ಲ ಒಂದು ನೀವು ಪೇ ಮಾಡಬೇಕು ಇಲ್ಲ ಅವ್ರು ಪೇ ಮಾಡಬೇಕಂತೆ. ಸೆಕೆಂಡ್ ಕಸ್ಟಮರ್ ಮಾತಾಡ್ತಿರೋದು. ಫಸ್ಟ್ ಕಸ್ಟಮರ್ ಓಕೆ ನಾನು ಹೇಳ್ತೀನಿ, ಅವ್ರು ಹೇಳಿದ್ದು ನಾನು ಒಪ್ಕೊತೀನಿ, ಅವ್ರು ಕಸ್ಟಮರೇ ಪೇ ಮಾಡಬೇಕು ಅಂತ. ಇಲ್ಲ ಹೋಗ್ಲಿ ಅರ್ಧ ಅದು ತೊಗೊಳ್ಳಿ ಅಂತ ಹೇಳಿದ್ರೆ ನಾವು ಫಸ್ಟಲ್ಲಿ ಇನ್ಫಾರ್ಮ್ ಮಾಡಿದ್ರೆ ನಾನು ಅಕ್ಕನ ಯಾವನು ಹೋಯ್ತಾನೆ ಹೇಳಿ ಟೋಲಲ್ಲಿ ಕಿತ್ತೋಗ್ಯಾರ ಸರ್ವಿಸ್ ಕೊಡ್ತಾರೆ ರ್ಯಾಪಿಡೋದವ್ರು. ನಿಮ್ಗೇನು ಅನಿಸುತ್ತೆ ಹೇಳ್ರಪ್ಪ, ಇವಾಗ ನಾನು ಟೋನಲ್ಲಿ ಬಂದಿದ್ದೀನಿ, ಇವಾಗ ಕಸ್ಟಮರ್ ಪೇ ಮಾಡಬೇಕಾ ನಾನು ಪೇ ಮಾಡಬೇಕಾ? ನನಗೂ ಇದಕ್ಕೂ ನನಗೆ ಸಂಬಂಧನೇ ಇಲ್ಲ ಈ ಏರಿಯಾಗೆ, ನಾನು ಯಾಕೆ ಬರ್ಬೇಕು ಹೇಳಿ? ಅದು ತೋರಿಸಿಲ್ಲ ಲೊಕೇಶನ್ ಹಂಗೆ, ಅಯ್ಯಪ್ಪ ಹೆಂಗೆ ಹೇಳ್ದ ಲೊಕೇಶನ್ ಹೆಂಗೆ ತೋರಿಸುತ್ತೆ ಹಂಗೆ ಹೋಗಪ್ಪ ಅಂತ ಅಂದ. ಅವ್ನು ಫಸ್ಟಲ್ಲೇ ಇನ್ಫಾರ್ಮ್ ಮಾಡಬೇಕು, ಅಲ್ಲಿ ಪೇ ಮಾಡ್ಬೇಕಾದ್ರೆ ಹೇಳ್ಬೇಕಲ್ಲ, ನಾನು ಪೇ ಮಾಡೋದಿಲ್ಲ, ಇವಾಗ ನೀನೇ ಪೇ ಮಾಡ್ಕೋಬೇಕು, ನಾನು ಕೊಡೋದಿಲ್ಲ ಅಂತ ಹೇಳಿದ್ರೆ ನಾನು ಹಂಗೆ ಯೂಟನ್ ತೊಗೊಂಡು ಬೇರೆ ರೂಟಲ್ಲಾದ್ರೂ ಬಂದು ಸಾಯ್ತಾ ಇದ್ದೆ. ಏನು ತಿಂತೀರೋ ಹೊಟ್ಟೆಗೆ ಅನ್ನಲ್ಲಿ? ನಿಮ್ಗೇನು ಅನಿಸುತ್ತೆ ಹೇಳಿ, ನಾನು ಮಾಡಿದ್ದು ಕರೆಕ್ಟಾ ತಪ್ಪಾ ಅಂತ? ಇವಾಗ ಕಸ್ಟಮರ್ ಪೇ ಮಾಡಬೇಕಾ ಆ್ಯಸ್ ಎ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆಗಿ ನಾನು ಪೇ ಮಾಡಬೇಕಂತ ನೀವೇ ಹೇಳಿ. ನಾನು ಇನ್ನೇನು ಮಾತಾಡೋಕ್ಕಾಗಲ್ಲ, ನನಗೆ ಗೊತ್ತಾಗ್ಬಿಡ್ಬೇಕು. ಇವ್ರ ಮೇಲೆ ಕೋಪ ಬರ್ತಿಲ್ಲ ಈಗ ನನಗೆ, ಕಸ್ಟಮರ್ ಕೇರಲ್ಲಿ ಮಾತಾಡಿದ್ರಲ್ಲ ಅವ್ರ ಮೇಲೆ ಬರ್ತೈತೆ ಕೋಪ. ಸೊ ಈ ವಿಡಿಯೋನ ನಿಗೋ ಮುಗಿಸ್ಕೊತೀನಿ, ಇದೊಂದು ಪಾರ್ಟ್ ಅಷ್ಟೇ. ಯಾಕಂದರೆ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಇವಾಗ ಇವತ್ತಿನ ಇನ್ಕಮ್ ಎಷ್ಟಾಯಿತು ಅಂತ ಹೇಳಬೇಕು. ಈ ಇನ್ಸಿಡೆಂಟಿಂದನೇ ತುಂಬ ಲ್ಯಾಗ್ ಆಗಿಬಿಡ್ತು. ಲ್ಯಾಗ್ ಅನ್ನೋಕ್ಕಿಂತ ಚೆನ್ನಾಗಿದೆ ವಿಡಿಯೋ, ಬಟ್ ನನಗೆ ಆ ಇನ್ಸಿಡೆಂಟ್ ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಆ ಅಮ್ಮ ಹೇಳಿದ್ದು ಇನ್ನೂ ನನಗೆ ಕೋಪ ಬರ್ಸ್ಬಿಡ್ತು. ನಾನು ಹೇಳ್ತಿದ್ದೀನಲ್ಲ, ನನಗೆ ಆ ಜಾಗದ ಬಗ್ಗೆ ನನಗೂ ಅದು ಸಂಬಂಧನೇ ಇಲ್ಲ. ನಾನೇನೋ 30 ರೂಪಾಯಿ ತೊಗೊಳ್ಳೋ ಥರ ನನ್ನ ಪೇ ಮಾಡೋಕ್ಕೆ ಹೇಳ್ತಾರೆ. ನೋಡ್ತಿದ್ರು ಅಂದ್ಕೊಳ್ಳಿ, ನೀವು ಆ ರ್ಯಾಪಿಡೋ ಮಾಡೋದೇ ತಪ್ಪು ಅಂತ ನಮ್ಮ ಮೇಲೆ ಬರಬೇಡಿ. ಏನೋ ಹೊಟ್ಟೆ ಬಾಡಿಗೆ ಅದೇ ಇದು ಏನೋ ಮಾಡ್ಕೊತಿದ್ವಿ, ಸೊ ಅದ್ರ ಬಗ್ಗೆ ನೀವು ಜಾಸ್ತಿ ಮಾತಾಡ್ಕೊಬಿಡಿ. ನನಗೇನಾದರೂ ಆ ಲೊಕೇಶನ್ ಗೊತ್ತಿದ್ದು, ನನಗೆ ಗೊತ್ತಿದ್ದೇ ಬೇಕು ಅಂತ ಬಂದುಬಿಟ್ಟಿದ್ರೆ ಓಕೆ. ನನಗೂ ಅದು ಲೊಕೇಶನ್ ತುಂಬ ಅಂದರೆ ತುಂಬ ದೂರ ಇಲ್ಲ. ಅದಾದಮೇಲೆ ಇಲ್ಲಿ ಬಂದಮೇಲೆ ನನಗೆ ಕಂಟಿನ್ಯೂ ಮಾಡಿದ್ದು ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಬಟ್ ಆ್ಯಸ್ ಎ ಕಸ್ಟಮರಾಗಿ ನಾನು ನೋಡ್ತಿದ್ರೆ ಕ್ಯಾಪ್ಟನ್ ಆಗಲ್ಲ, ಕಸ್ಟಮರಾಗಿ ನಾನು ಇದ್ದಿದ್ರೆ ನಾನೇ ಹೇಳಿದ್ದಪ್ಪ ಈ ಥರ ಮೇಲೆ ಹೋಗೋಕ್ಕೆ ನಾನು ಪೇ ಮಾಡಿಬಿಡ್ತೀನಿ ಅಂತ. ಇವಾಗ ಇನ್ ಕೇಸ್ ನಾನು ಏನೂ ಮಾತಾಡಿಲ್ಲ, ನಾನು ಏನೂ ಹೇಳಿಲ್ಲ, ರೋಡ್ ಮ್ಯಾಪಲ್ಲಿ ನಾನೇ ನೋಡ್ಕೊಂಡು ಬಂದಿದ್ದು. ಆ ಅಪ್ಪ ಒಂದು ಮಾತು ಅಂದರೆ ನಾನು ಒಂದು ಮಾತು ಮಾತಾಡಿದಿರ ಬೈಕ್ ಟ್ಯಾಕ್ಸಿ ಅವನೇ ಮಾತಾಡಿದ್ದ ಅಂತಂದರೆ ನಾನು ಹೇಳ್ತಿದ್ದೆ, ನೋಡು ನನ್ನ ಕೇಳಿದೆ ನೀನು ಈ ರೂಟಾಗಿ ಹೋಯ್ತೀನಿ ಮೇಲೆ ಹೋಯ್ತೀನಿ ಅಂತ, ನಾನು ಬೇಕಾದ್ರೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಬೋದಿತ್ತು. ನಾನೇ ಹೇಳಿ ನೋಡಿ ಹಿಂಗೆ ಹೋಗು, ಮೇಲಿಂದ ಹೋಗ್ಬೇಕು, ಬ್ರಿಡ್ಜಿಗೆ ಹೋಗ್ಬೇಕು, ಹಂಗೆ ಇಷ್ಟು ಮಾತಾಡ್ಬಿಟ್ಟು ಬಂದ್ಬಿಟ್ಟು 30 ರೂಪಾಯಿ ನಾವು ಕೊಡೋಲ್ಲ ಅಂತಂದರೆ ಅದು ಕರೆಕ್ಟಾ? ಸೊ ಈ ಕಾರಣಕ್ಕೆ ನನಗೆ ಕೋಪ ಬಂದಿದೆ ಹೊರತು ಆ ಅಪ್ಪ ಹೇಳ್ದಿರ ನಾನೇ ಕರೆಕ್ಟಾಗಿ ಕರ್ಕೊಂಡು ಬಂದಿದ್ರೆ ನಾನು ಕೇಳ್ತಾನೆ ಇರಲಿಲ್ಲ. ಸರಿ ಆಯಿತು ಹೋಗಿ ಅಣ್ಣ ಅಂತ ಬಿಟ್ಬಿಡ್ತಿದ್ದೆ. ಆ ಅಪ್ಪನೇ ಹೇಳಿ ಮೇಲೋಗು ಅಲ್ಲೋಗು ಹಿಂಗೆ ಹೋಗು ಅಂದ್ಕೊಂಡು ಲಾಸ್ಟಿಗೆ ಬಂದ್ಬಿಟ್ಟು ಇವಾಗ ನನಗೂ ಅದು ಸಂಬಂಧ ಇಲ್ಲ, ನೀನೇ ತಾನೇ ಬಂದಿದ್ದು ಅಂದರೆ ನನಗೆ ಕೋಪ ಒಂದೇ ಬರುತ್ತೆ. ನೆಕ್ಸ್ಟ್ ಪಾರ್ಟು ನಾಳೆ ಎಲ್ಲ ಬರೋದಿಲ್ಲ, ಇವಾಗ ಸಂಜೆನೇ ಬಂದುಬಿಡುತ್ತೆ. ಸೊ ಮರಿದೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬಗ್ಗೆ ಅಂತ ಬೆಲ್ಲೈಕನ್ ತಪ್ಪದೆ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಂಜೆ ಸಿಗೋಣ. ಬಾಯ್.